ಹಲೋ, ಇಂದು ನಾನು ನಿಮಗೆ ಹೇಳಲು ಹೊರಟಿದ್ದೇನೆ. ಈ ಸ್ಥಳದಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಪ್ರಯೋಗಾಲಯವು ಇತ್ತು. ಆದರೆ ಸಮಯ ಕಳೆದಂತೆ ಅವರ ಪ್ರಯೋಗಾಲಯವು ಸುಟ್ಟು ಬೂದಿಯಾಯಿತು ಎಂದು ನಂಬಲಾಗಿದೆ. ಐನ್ಸ್ಟೈನ್ನ ಕೆಲವು ಸೂತ್ರಗಳು ಮತ್ತು ಪ್ರಯೋಗಗಳು ಇಲ್ಲಿ ಕಂಡುಬರುತ್ತವೆ ಎಂದು ಭಾವಿಸಲಾಗಿದೆ. ಚಿರಾಗ್, ಇವತ್ತು ಹೋಗೋಣ. ಕ್ರಿಕೆಟ್ ಆಡಬೇಕು ಅನಿಸುತ್ತಿದೆ. ವಿಕಾಸ್, ಆದರೆ ನಾವು ಎಲ್ಲಿ ಆಡುತ್ತೇವೆ? ಚಿರಾಗ್, ನಾವು ಪ್ರಯೋಗಾಲಯದಲ್ಲಿ ದಿನನಿತ್ಯ ಆಡುವ ಅದೇ ಸ್ಥಳ. ವಿಕಾಸ್, ಹಾಗಾದರೆ ಹೋಗೋಣ. ಅಂತಹ 3 ಹುಡುಗರು ಇಂದು ಈ ಬಯಲಿನಲ್ಲಿ ಕ್ರಿಕೆಟ್ ಆಡಲು ಹೋಗುತ್ತಿದ್ದಾರೆ. ಚಿರಾಗ್, ಇವತ್ತು 6 ಹೊಡೆಯೋರು ಯಾರು? ವಿಕಾಸ್, ಇವತ್ತು ಮಾತ್ರ 6 ಹೊಡೆಯುತ್ತೇನೆ. ಚಿರಾಗ್, ಅದು ಸರಿಯಾದರೆ ಸಿಕ್ಸರ್ ಹೊಡೆದವನು ಬಾಲ್ಗೆ ಹೋಗುತ್ತಾನೆ. ವಿಕಾಸ್, ಸರಿ. ನಿಖುಲ್, ನೀವಿಬ್ಬರೂ ಮುಗಿದ ಮೇಲೆ ಆಟ ಶುರು ಮಾಡು. ಇಬ್ಬರೂ ಸರಿ, ಶುರು ಮಾಡೋಣ ಎನ್ನುತ್ತಾರೆ. ಚಿರಾಗ್, ಹಾಗಾದರೆ ಬಾ ನಿಖುಲ್, ಈಗ ಹೇಳು. ನಿಖುಲ್ ಬೌಲಿಂಗ್ ಮತ್ತು ವಿಕಾಸ್ ಸಿಕ್ಸರ್ ಬಾರಿಸಿದರು. ಚಿರಾಗ್, ಯಾರು ಸಿಕ್ಸರ್ ಹೊಡೆಯುತ್ತಾರೋ ಅವರು ಬೌಲ್ ಮಾಡಲು ಹೋಗುತ್ತಾರೆ ಎಂದು ಹೇಳಿದ್ದೆ. ವಿಕಾಸ್, ಓಕೆ ಫ್ರೆಂಡ್, ನಾನು ಅದನ್ನು ಪಡೆಯಲು ಹೋಗುತ್ತಿದ್ದೇನೆ. ವಿಕಾಸ್ ಬೌಲ್ ಅನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಮತ್ತು ನಂತರ ಅವನು ಎಲ್ಲರಿಗೂ ಕರೆ ಮಾಡುತ್ತಾನೆ. ಚಿರಾಗ್, ಇದೇನು? ನಿಖುಲ್, ಕಂಪಾಸ್ ಬಾಕ್ಸ್ ಆಗಿದೆ. ವಿಕಾಸ್, ಅದು ಯಾರದ್ದಾಗಿರುತ್ತದೆ? ಗೊತ್ತಿಲ್ಲ ಎನ್ನುತ್ತಾರೆ ನಿಖುಲ್ ಮತ್ತು ಚಿರಾಗ್. ಆಗಲೇ ವಿಕಾಸ್ಗೆ ಆ ಬಬ್ಲು ನ್ಯೂಸ್ ಚಾನೆಲ್ ನೆನಪಾಯಿತು. ವಿಕಾಸ್, ಐನ್ಸ್ಟೈನ್ನ ಪ್ರಯೋಗಾಲಯ ಇಲ್ಲಿತ್ತು, ಅದು ಅವನದ್ದಾಗಿದೆ ಎಂದು ತೋರುತ್ತದೆ. ಚಿರಾಗ್ ಮತ್ತು ವಿಕಾಸ್, ಏನು ತಮಾಷೆ? ಇದು ಊತ. ತುಂಬಾ ಸಮಯ ಕಳೆದಿದೆ. ಅದು ಸಂಭವಿಸಿ ಬಹಳ ವರ್ಷಗಳಾಯಿತು. ಆಗಲೂ ಸಾಧ್ಯವಿಲ್ಲ. ವಿಕಾಸ್, ಅದಕ್ಕೆ ಈ ದಿಕ್ಸೂಚಿ ಪೂರ್ತಿ ಕಟ್ ಆಗಿದೆ. ಚಿರಾಗ್ ಮತ್ತು ನಿಖುಲ್ ಅದರ ಮೇಲೆ ಏನೋ ಬರೆಯಲಾಗಿದೆ ಎಂದು ಹೇಳುತ್ತಾರೆ. ಆಗಲೇ ಧ್ರುವ ಬಂದು ಎಲ್ಲರನ್ನೂ ದಿಕ್ಸೂಚಿಯನ್ನು ನೋಡುತ್ತಾ ಮಾತನಾಡುತ್ತಾನೆ. ಧ್ರುವ, ಇವು ಮರಾಠಿಯಲ್ಲಿ ಸಂಖ್ಯೆಗಳು. ಈಗ ನಾನು ನನ್ನ ಮೊಬೈಲ್ ತೆಗೆದು ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ಟೈಪ್ ಮಾಡುತ್ತೇನೆ ಮತ್ತು ಧ್ವನಿಯೊಂದಿಗೆ, ಅದು ಐನ್ಸ್ಟೈನ್ ಅವರ ಜನ್ಮ ದಿನಾಂಕ. ಧ್ರುವ, ಇದು ಐನ್ಸ್ಟೈನ್ನ ದಿಕ್ಸೂಚಿ ಪೆಟ್ಟಿಗೆ ಎಂದು ಅರ್ಥ. ಚಿರಾಗ್, ಇದು ಖಂಡಿತವಾಗಿಯೂ ಐನ್ಸ್ಟೈನ್ಗೆ ಸೇರಿದೆ. ಧ್ರುವ, ಫ್ರೆಂಡ್ಸ್, ಈ ಕಂಪಾಸ್ ಬಾಕ್ಸ್ ಒಳಗೆ ಹಳೆ ವಿಷಯ ಇರುತ್ತೆ. ಎಲ್ಲರೂ ಮಾತನಾಡಿದರೆ ಏನು? ಚಿರಾಗ್, ಒಂದು ಕೆಲಸ ಮಾಡೋಣ, ನಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ತೆರೆಯುತ್ತೇವೆ. ಎಲ್ಲರೂ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಂಡು ಮನೆಗೆ ಹೊರಟರು. ಆದ್ದರಿಂದ ಎಲ್ಲರೂ ಮನೆಗೆ ಹೋಗಿ ಅದನ್ನು ತೆರೆಯುತ್ತಾರೆ. ಆದರೆ ಕೆಲವು ಅಕ್ಷರಗಳು ಅದರಿಂದ ಹೊರಹೊಮ್ಮುತ್ತವೆ. ವಿಕಾಸ್, ಈಗ ನಮಗೆ ಹೇಗೆ ತಿಳಿಯುತ್ತದೆ? ಧ್ರುವ್, ಹೇ ಗೂಗಲ್, ನಿಮ್ಮೊಂದಿಗೆ ಇರುವಾಗ ಏಕೆ ಚಿಂತೆ ಮಾಡುತ್ತೀರಿ? ಹಾಗಾದರೆ ಏಕೆ ಭಯಪಡುತ್ತೀರಿ? ನಾನು ಈಗ ಹುಡುಕುತ್ತೇನೆ. ಎಲ್ಲರೂ ಹುಡುಕಿದರು ಮತ್ತು ಇದು ಐನ್ಸ್ಟೈನ್ನ ಸೂತ್ರ ಎಂದು ತಿಳಿಯುತ್ತದೆ.